ಹೊರಟೋಯ್ತು. ಅವರೇ ನಮ್ಮ ಊರ್ನಾಗೆ ಆಯ್ತಾಳ್ರು ಹಿಂಗೆ ಉಳುಕ್ ತೆಗಿತಾ ಇದ್ದಿದ್ದು. ಹ್ಞೂ ಆಗ್ಲೇ ನೋಡಿ, ನಾನು ಆಗ್ಲೇ ಕಲ್ತ್ಕೊಂಡ್ಬಿಟ್ಟೆ. ಈ ಕೆಲಸ ಮಾಡ್ತಾರಲ್ಲ, ಆಗಾಗ ಅವ್ರಿಗೂ ಹಿಂಗೆ ಆಗ್ತದೆ. ಅದಕ್ಕೆ ಅವ್ರುಗಳು ತೆಗ್ದು ತೆಗ್ದು ನಂಗೂ ರೂಢಿ ಆಗ್ಬಿಟ್ಟೈತೆ. ಇವನು ಶಬ್ದ ಕೇಳಿಸ್ತಲ್ಲ? ಯಾರೋ ಬಂದ್ ಹೋದಾಗಾಯ್ತು. ಯಾರು ಅಂತ ಹೋಗಿ ನೋಡು. ಹಾ, ನಾನು ನೋಡ್ಕೊಂಬರ್ತೀನಿ. ಹೊಸ ಇಲ್ಲೇ ಕುಂತೀರಿ, ಆಮೇಲೆ ಬಂದ್ಗಿನ್ಬಿಟ್ಟಿರ, ಮತ್ತೆ ನೋವು ಮಾಡ್ಕೊಂಬಿಟ್ಟಿರ. ಯಾರು ಇಲ್ಲ ಮೋರೆ. ಹೋಗ್ಲಿ ಬಿಡು, ಗಾಳಿಗೆ ಸದ್ದಾಗಿರ್ಬೇಕು. ಹೌದು, ಹೇಗೆ ಅನಿಸ್ತದೆ ನಿಂಗೆ? ಇವನು ನೀವ್ ಇವನ್ ಹೇಳ್ತಿದ್ದೀರಾ ಅಂತ ನನಗೆ ತಿಳಿತಿಲ್ಲ. ನಾನು ರಾತ್ರಿ ವಿಷಯ ಹೇಳ್ತಾ ಇದ್ದೀನಿ. ಅಂದ್ರೆ ಯಾರೋ ಗೊತ್ತಿಲ್ದಿರೋ ವ್ಯಕ್ತಿ ಜೊತೆ ಒಂಥರ ಅನ್ಸಿರ್ಬೋದಲ್ವಾ? ಹೇಗ್ ಕಾಣಿಸ್ತಾರ ಅವರು? ನಿಂಗಿಷ್ಟ ಆಗ್ತಾರಾ? ಓ, ನೀವು ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಅಯ್ಯೋ ನ್ಯೋಳಿ, ನನ್ಗಂತೂ ಸಾನೇ ಇಷ್ಟ ಆಗ್ಬಿಟ್ಟವ್ರೆ. ಅವ್ರಿಗೆ ನನ್ ಮ್ಯಾಕೆ ಪಿರುತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಇನ್ನು ನನ್ನ ಸರಿಗ್ ಮಾತಾಡ್ಸಕ್ಕೆ ಇಲ್ಲ ಅಂತೀನಿ. ಗಂಡನ್ ಜೊತೆ ಹೊಸ್ದಾಗಿ ಜೀವನ ಶುರು ಮಾಡ್ಬೇಕಂದ್ರೆ ಎಲ್ರಿಗೂ ಹಿಂಗೆ ಅನ್ಸ್ತೈತೆ ಅಲ್ವಾ? ನೀನಿಲ್ಲಿ ಇಲ್ಲೇನ್ ಮಾಡ್ತಿದ್ಯಾ ನೀನು? ಅವರೇ ನೋಡಿದ್ರ, ಹೆಸ್ರು ಹೇಳ್ತಿದ್ದಂಗೆ ಅವರೇ ಬಂದ್ಬಿಟ್ಟವ್ರೆ. ನಾನ್ ನಿಮ್ಮನ್ನೇ ಹುಡುಕ್ತಿದ್ದೆ. ನೀನ್ ಯಾಕೆ ಇಲ್ಲಿವರೆಗೂ ಬರಕ್ ಹೋದೆ? ನಡಿ ಇಲ್ಲಿಂದ. ಸರಿ ಕೊಂಡ್ರೆ ತಾನೇ ಹೋಗಕ್ಕಾಗೋದು. ಇರೋ ವಿಷಯನ ಯಾಕೆ ಹೇಳಿಲ್ಲ ಅವಳಿಗೆ? ಇರೋ ವಿಷಯ ಅಂದ್ರೆ ಏನ್ ಹೇಳ್ಬೇಕು? ನೀನು ನನ್ನ ಹೆಂಡತಿ ಅಲ್ಲ, ನೀನು ಇಟ್ಕೊಂಡಿರೋಳು ಅಂತ ಯಾಕೆ ಹೇಳಿಲ್ಲ ಅವಳಿಗೆ? ಹಾಗೆ ಹೇಳ್ಬಿಟ್ರೆ ನಿನ್ಗೇನ್ ಸಿಗತ್ತೆ? ನನಗೇನ್ ಸಿಗತ್ತಾ? ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಸಿಗತ್ತೆ. ಅಲ್ಲ, ನನ್ನ ಎದುರಿಗೆ ಅವಳು ನೀನ್ ನನ್ ಸುರೇಶ ಅಂತ ಕರೀತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರೋದಕ್ಕಾಗತ್ತಾ? ನನ್ನ ಹೊಟ್ಟೆ ಉರಿಯೋದಿಲ್ವಾ? ಶ್ರಾವಣಿ, ಅಪ್ಪ ಹೇಳ್ದಾಗ ನಾನು ನಡ್ಕೋಬೇಕು ಅಂತ ನೀನ್ ನಿಜವಾಗ್ಲೂ ಹೇಳ್ತಾ ಇದ್ಯಾ? ಇಲ್ಲ ನನ್ನನ್ನು ಒಪ್ಪಿಸ್ಬೇಕು ಅಂತ ನೀನ್ ಹೀಗೆ ಹೇಳ್ತಾ ಇದ್ಯಾ? ಒಪ್ಸೋದು ಗಿಪ್ಸೋದು ಅವೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಅಪ್ಪನ ಆಸೆನ ಈಡೇರಿಸ್ಬೇಕು, ಅದೊಂದೇ ನಂಗೆ ಗೊತ್ತಿರೋದು. ಶ್ರೀಕಾಂತ್ ಗಂಡ್ಸಾಗಿರ್ಬೇಕು. ನಿಮ್ಮ ಅಪ್ಪ ಈ ಕೆಲಸನ ಹೇಳಿ ಎಷ್ಟು ದಿನ ಆಯ್ತು? ನೀನಿನ್ನು ಮೀನಾ ಮೇಷ ಎಣಿಸ್ತಾ ಇದೀಯಪ್ಪ. ಅಪ್ಪ ಹೇಳಿದ ಕೆಲ್ಸನ ತಡ ಮಾಡದೆ ಕರ್ತವ್ಯ ಪಾಲನೆ ಮಾಡೋ ನಿಷ್ಠಾವಂತ ಪುತ್ರನಾಗ್ಬೇಕು ನೀನು.